ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುರ್ಲಿಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಬ್ಯಾಂಕ್ ಉದ್ಯೋಗದ ಕನಸು ಕಾಣುತ್ತಿರುವ ಅಭ್ಯರ್ಥಿಗಳೇ, ನಿಮಗಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಗೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ IBPS ಕ್ಲರ್ಕ್ ಹುದ್ದೆಗಳ ನೇಮಕಾತಿ 2026ರಲ್ಲಿ ಬಿಡುಗಡೆಯಾಗಿದೆ. ಮತ್ತು ಒಟ್ಟು ಎಷ್ಟು ಹುದ್ದೆಗಳದಾವ ಅಂದ್ರೆ 11,403 ಹುದ್ದೆಗಳ ಕನ್ಫರ್ಮ್ ಮಾಡಿದಾರು. ಇದಕ್ಕೆ ಏನು ಬೇಕಂದ್ರೆ ನೀವು ಯಾವುದೇ ಪದವಿ ಪಾಸ್ ಆಗಿದ್ರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಅವಕಾಶವನ್ನು ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಈ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ವಿದ್ಯಾರ್ಹತೆ ಮತ್ತು ವಯೋಮಿತಿ, ಅರ್ಜಿ ಶುಲ್ಕ, ಪರೀಕ್ಷೆಯ ಪ್ರಕ್ರಿಯೆ, ಪ್ರಮುಖ ದಿನಾಂಕಗಳನ್ನು, ಯಾವ ತಾರೀಕು ಅರ್ಜಿ ಸ್ಟಾರ್ಟ್, ಯಾವ ತಾರೀಕು ಮುಕ್ತಾಯ ಆಗ್ತೈತಿ, ಯಾವ ತಾರೀಕು ಲಾಸ್ಟ್ ಡೇಟ್ ಇವು ಚಲನ್ ಕಟ್ಟುವುದ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ಅದು ಕನ್ನಡದಲ್ಲಿ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇಂಥ ಸರ್ಕಾರಿ ಉದ್ಯೋಗದ ಹೊಸ ಅಪ್ಡೇಟ್ಗಳಿಗಾಗಿ ಈಗಲೇ ಬುರ್ಲಿಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದು ಫ್ರೀ ಆಫ್ ಕಾಸ್ಟ್ನಲ್ಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ ಬನ್ನಿ. IBPS ಸಂಸ್ಥೆಯ ಅಡಿಯಲ್ಲಿ 2026ರ 11,403 ಹುದ್ದೆಗಳ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದಕ್ಕೆ 1/8/2026 ಅಂದ್ರೆ ಇದು ಆಗಸ್ಟ್ ತಿಂಗಳಿನಿಂದ, ಆಗಸ್ಟ್ 1ನೇ ತಾರೀಕಿನಿಂದ 21/8/2026 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಅಂದ್ರೆ 21 ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳಲ್ಲಿ. ಇದು ಯಾವ ವೆಬ್ಸೈಟಿಗೆ ಹೋಗ್ಬೋದು ಅಂದ್ರೆ ಮುಂದೆ ಹೇಳ್ತೀನಿ. ಇಲ್ಲಿ IBPS ಕ್ಲರ್ಕ್ ನೇಮಕಾತಿ CRPCSA XPI ಅಧಿಸೂಚನೆ ಪ್ರಕಟ. ಆಗಸ್ಟ್ 1ರಿಂದ 11,403 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದರು. ಇದು ಯಾರು ಆಹ್ವಾನಿಸಿದಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಸಂಸ್ಥೆಯವರ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ IBPS ಸಂಸ್ಥೆಯವರ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಬನ್ನಿ, ಇದು ಯಾವ ಸಂಸ್ಥೆದವ್ರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಸಂಸ್ಥೆದವ್ರ ಇದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇದು ಯಾವ ಪೋಸ್ಟ್ಪ ಅಂದ್ರೆ ಇದು ಕ್ಲರಿಕಲ್ ಪೋಸ್ಟ್ ಆಗಿರ್ತೈತಿ. ಅದು ಬ್ಯಾಂಕಿಂಗ್ ಸೆಕ್ಷನ್ದಲ್ಲಿ, ಬ್ಯಾಂಕಿಂಗ್ ಇದರಲ್ಲಿ ಬ್ಯಾಂಕ್ದ ಹೆಸರಲ್ಲಿ ಯಾವ ಪೋಸ್ಟ್ ಅಂದ್ರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅನ್ನೋ ಹುದ್ದೆಗೆ ಇದಕ್ಕೆ ಕಾಮನ್ಲಿ ಏನಂತಾರೆ ಅಂದ್ರೆ ಕ್ಲರ್ಕ್ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ, ಕ್ಲರ್ಕ್ ಅಂತ ಹೇಳಿ ಕರೀತಾರೆ. ಇದು ವೇಕೆನ್ಸಿ ಅಸೆಸ್ಮೆಂಟ್ ಇಯರ್ 2027-28. ಮತ್ತು ಇದಕ್ಕೆ IBPS ನಾವು ಯಾವ ಬ್ಯಾಂಕಿಗೆ ನಾವು ಹೋಗ್ಬೋದಪ್ಪ ಅಂತಂದ್ರೆ 11 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳದಾವೆ. ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟ 11 ಸರ್ಕಾರಿ ಬ್ಯಾಂಕ್ಗಳನ್ನು 11,403 ಹುದ್ದೆಗಳ ಕ್ಲರ್ಕ್ ಹುದ್ದೆಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ. ಜಾಬ್ ಲೊಕೇಶನ್ ಇನ್ನು ಎಲ್ಲಿದಾವಪ್ಪ ಅಂದ್ರೆ ಸ್ಟೇಟ್ ವೈಸ್ ಅದಾವೆ, ಅಕ್ರಾಸ್ ದಿ ಆಲ್ ಓವರ್ ಇಂಡಿಯಾ. ಇದು ಅಪ್ಲಿಕೇಶನ್ ಮೋಡ್ ಹೆಂಗೈತಿ, ಆನ್ಲೈನ್ ಮೂಲಕ ಮಾತ್ರ ಐತಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇದೆ ಆಗಸ್ಟ್ 1ರಿಂದ ಪ್ರಾರಂಭ ಆಗ್ತೈತಿ. ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ ಆಗಸ್ಟ್ 21ನೇ ತಾರೀಕುವರೆಗೆ. ನಿಮಗೆ ಏಜ್ ಲಿಮಿಟ್ ಎಷ್ಟು ಇರಬೇಕಂದ್ರೆ 20ರಿಂದ 28ರವರೆಗೆ ನಿಮಗೆ ವಯಸ್ಸಿರಬೇಕು. ಮಿನಿಮಮ್ 20 ಇರಬೇಕು, ಮ್ಯಾಕ್ಸಿಮಮ್ 28 ಇರಬೇಕು. ನೀವು SC ST OBC ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದರೆ ಏಜ್ ರಿಲ್ಯಾಕ್ಸನ್ ಇರತೈತಿ. SC STದವರಿಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 5 ವರ್ಷ, OBC ಕ್ಯಾಂಡಿಡೇಟ್ದವರಿಗೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 3 ವರ್ಷ ಸಡಿಲಿಕೆ ಇರುತ್ತದೆ. ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ವೆಬ್ಸೈಟ್ಗೆ ಹೋಗಿ www.ibpsin ಅಫಿಷಿಯಲ್ ವೆಬ್ಸೈಟ್ನಲ್ಲಿ PDF ನೀವು ನೋಡ್ಕೋಬೋದು. ಇಲ್ಲ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲೂ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬರಬೇಕಂದ್ರೆ ಎನಿ ಗ್ರ್ಯಾಜುಯೇಷನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ UGC ಮಾನ್ಯತೆ ಪಡೆದ ಯಾವುದಾದರೂ ಒಂದು ಡಿಗ್ರಿಯನ್ನು ಹೊಂದಿರತಕ್ಕದ್ದು. ಇನ್ನು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟೈತಿ, ನೀವು SC ST PWD ESM DESM ಕ್ಯಾಂಡಿಡೇಟ್ ಆಗಿದ್ದರೆ 175 ರೂಪಾಯಿ ಇರ್ತೈತಿ. ಇನ್ನು ಅದರ್ ಕ್ಯಾಟಗರಿದವ್ರಿಗೆ 850 ರೂಪಾಯಿ ಚಲನ್ ಐತಿ. ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ, ಆನ್ಲೈನ್ ಐತಿ. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಫಸ್ಟ್ ಇರ್ತೈತಿ. ಪ್ರಿಲಿಮಿನರಿದಾಗ ಪಾಸ್ ಆದವ್ರಿಗೆ ಮೇನ್ಸ್ ಎಕ್ಸಾಮ್ ಇರ್ತೈತಿ. ಮೇನ್ಸ್ ಎಕ್ಸಾಮ್ ಆದ ನಂತರದಲ್ಲಿ
ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರ್ತೈತಿ. ಅಂದ್ರೆ ನೀವು ಯಾವ ಸ್ಟೇಟಿಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ ಆ ಸ್ಟೇಟ್ದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಓದಲು ಬರೆಯಲು ಬರತಕ್ಕದ್ದು. ಇನ್ನು ಇದಕ್ಕೆ ನೋಡೋದಾದ್ರೆ ಎಕ್ಸಾಮ್ ಯಾವಾಗ ಇರ್ತೈತಿ ಅಂತ ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಇರ್ತೈತಿ ಅಂತ ಹೇಳಿದಾರು. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೋ. ಅಕ್ಟೋಬರ್ ತಿಂಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್, ಪ್ರಿಲಿಮಿನರಿ ರಿಸಲ್ಟನ್ನು ನವೆಂಬರ್ ತಿಂಗಳಲ್ಲಿ ಬಿಡ್ತಾರೋ. ಡೌನ್ಲೋಡ್ ದಿ ಮೇನ್ಸ್ ಎಕ್ಸಾಮ್ ನವಂಬರ್ ತಿಂಗಳಲ್ಲಿನ ಪ್ರಿಲಿಮ್ಸ್ ಎಕ್ಸಾಮ್ ಬಿಟ್ಟ ನಂತರದಲ್ಲಿ ಪ್ರಿಲಿಮ್ಸಲ್ಲಿ ಪಾಸ್ ಆದವ್ರಿಗೆ ನವಂಬರ್ ತಿಂಗಳಲ್ಲಿ ಮೇನ್ಸ್ ಎಕ್ಸಾಮದ ಹಾಲ್ ಟಿಕೆಟನ್ನು ಬಿಡ್ತಾರೋ. ಮೇನ್ಸ್ ಎಕ್ಸಾಮ್ ಡಿಸೆಂಬರ್ದಲ್ಲಿ ಇಡ್ತಾರೋ. ಪ್ರಾವಿಷನಲ್ ಅಲಾಟ್ಮೆಂಟ್ ಮಾರ್ಚ್ದಾಗ, ಪ್ರಾವಿಷನಲ್ ಅಲಾಟ್ಮೆಂಟ್ 2027 ಮಾರ್ಚ್ದಾಗ ಫೈನಲ್ ನಿಮ್ಗೆ ಮೆರಿಟ್ ಲಿಸ್ಟ್ ಬಿಡ್ತಾರೋ. ಭಾಳ ಸ್ಪೀಡ್ ಪ್ರೊಸೆಸ್ ಐತಿ, ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಯಾವ ಬ್ಯಾಂಕ್ 11 ಸೆಕ್ಟರ್ ಅಂದ್ರೆ ಮೊದಲನೇದಾಗಿ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇವು ಇಷ್ಟು ಬ್ಯಾಂಕ್ಗಳು 11 ಬ್ಯಾಂಕ್ಗಳದಾವು. ಇವು ಇಷ್ಟರೊಳಗೆ ನೀವು ಎಲ್ಲಿ ಸೆಲೆಕ್ಷನ್ ಆಗ್ತಿರಲ್ಲ ನಿಮ್ಮ ರೀಜನಲ್ದಲ್ಲಿ, ನಿಮ್ಮ ಸ್ಟೇಟ್ದಲ್ಲಿ ಯಾವ ಬ್ಯಾಂಕ್ ಇರ್ತದಿಲ್ಲ ನೀವು ಚೂಸ್ ಮಾಡ್ಕೋಬಹುದು. ಇನ್ನು ಇದಕ್ಕೆ ಆ್ಯಸ್ ಪರ್ ನೀವು ಇಂಡಿಯನ್ ಸಿಟಿಜನ್ ಆಗಿರಬೇಕು. ನಂತರದ ಏಜ್ ಲಿಮಿಟ್ ನೋಡೋದಾದ್ರೆ 20 ರಿಂದ 28 ಹೇಳಿದಾರು. ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇಲ್ಲಿ ಏನು ಹೇಳಿದಾರೆ ನೋಡ್ರಿ, ಒಂದು ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಪ್ರೊಫಿಷಿಯಂಟ್ ಇನ್ ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ specified or opted local language of the state or UT Union Territory. They apply for IBPS clerk qualification for ex-serviceman ಗೆ ಏನೈತಪ್ಪ ಅಂದ್ರೆ ex-serviceman who do not hold the above civil qualification are eligible. They are matriculation ex-servicemen who obtained the Army Special Certificate of Education or the equivalent Navy Air Force certificate after completing the at least 15-year service in the armed forces with the certificate dated on before 21/8/2026 ಅಂತ ಹೇಳಿದಾರು. ಯಾರ ಡಿಗ್ರಿ ನೀವು ಪಡೆದಿರೋದಿಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ SLC ಮ್ಯಾಟ್ರಿಕ್ಯುಲೇಷನ್ ಮೇಲೆ ನೀವು ಯಾರು ಹೋಗಿರ್ತೀರಿ ಅವರ ಡಿಫೆನ್ಸ್ ಕಡೆಯಿಂದ, ನೀವು ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಕಡೆಯಿಂದ ಸ್ಪೆಷಲ್ ಸರ್ಟಿಫಿಕೇಟ್ ಇದ್ದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರು. ಇನ್ನು ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ SC STದವ್ರಿಗೆ 5 ವರ್ಷ ಐತಿ, OBCದವ್ರಿಗೆ ನಾನ್ ಕ್ರಿಮಿನಲ್ ಇಯರ್ದವ್ರಿಗೆ 3 ವರ್ಷ ಐತಿ, ಮತ್ತು ಫಿಸಿಬಿಲಿಟಿ ಡಿಸಬಿಲಿಟಿ ಆದವ್ರಿಗೆ 10 ವರ್ಷ ಐತಿ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅಂದ್ರೆ 3 year + 8 year ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅಂದ್ರೆ. ಇನ್ನು ವಿಡೋ ಆರ ಡೈವರ್ಸ್ಡ್ ವುಮನ್ ಆರ ವುಮನ್ ಲೀಗಲಿ ನಾಟ್ ಮ್ಯಾರಿಡ್ ಆರ್ ಡಿಸಪರೇಟೆಡ್ ಆಗಿದ್ರೆ ಅಂದ್ರೆ ಏಜ್ ಕನಿಷ್ಠ 35 ವರ್ಷವರೆಗೆ ಇರ್ತೈತಿ. EWS ಆಗಿದ್ರೆ 38ವರೆಗೆ, OBCದವ್ರಿಗೆ 40 ವರ್ಷವರೆಗೆ, SC STದವ್ರಿಗೆ ಇರ್ತೈತಿ. ವಿಡೋಸ್ ಆರ ಡೈವರ್ಸ್ಡ್ ವುಮನ್ದವ್ರಿಗೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ SC ST PWD ESM DESMದವ್ರಿಗೆ 175 ರೂಪಾಯಿ ಇರ್ತೈತಿ. ಇನ್ಕ್ಲೂಷನ್ ಆಫ್ GST ಸೇರಿಸ್ಬಿಟ್ಟ. ಇನ್ನು ಆಲ್ ಅದರ್ ಕ್ಯಾಂಡಿಡೇಟ್ದವ್ರಿಗೆ 850 ಇರ್ತೈತಿ. ಇನ್ನು ಇದಕ್ಕೆ ಎಲ್ಲ ಕರೆಕ್ಷನ್ ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಏನೋ ನೀವು ಮಿಸ್ಟೇಕ್ ಆಗಿರ್ತೈತಿ, ಇಲ್ಲ ಆನ್ಲೈನ್ದಾಗ ಅಪ್ಲಿಕೇಶನ್ ಹಾಕೋನ ಕಡೆಯಿಂದ ಮಿಸ್ಟೇಕ್ ಆಗಿರ್ತಿಲ್ಲ, ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿರ್ತೈತಿ. ಅದು ಮತ್ತು ಕರೆಕ್ಷನ್ ಮಾಡೋಕೆ ಬಿಟ್ಟಿರ್ತಾರೆ. ಕರೆಕ್ಷನ್ ಮಾಡೋದು ಮತ್ತು ಫ್ರೀ ಆಫ್ ಕಾಸ್ಟ್ ಅಲ್ಲ. ಕರೆಕ್ಷನ್ ಮಾಡೋಕೆ ನೀವು ಮಾಡಬೇಕಾಗಿತ್ತಂದ್ರೆ 200 ರೂಪಾಯಿ ಕೊಡ್ಬೇಕಾಗುತ್ತೆ. ಕರೆಕ್ಷನ್ ಫೀಸ್ 200 ರೂಪಾಯಿ. ಇನ್ನು ಇದಕ್ಕೆ ಬೇಸಿಕ್ ಸ್ಯಾಲ್ರಿ ಎಷ್ಟೈತಿ? ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಕ್ಲರ್ಕ್ ಹುದ್ದೆಗೆ ಸ್ಟಾರ್ಟಿಂಗ್ ಬೇಸಿಕ್ 24,050 ರೂಪಾಯಿದಿಂದ 64,480 ರೂಪಾಯಿವರೆಗೆ ನಿಮ್ಗೆ ಸ್ಟಾರ್ಟಿಂಗ್ ಪೇಮೆಂಟನ್ನು ಬೇಸಿಕ್ ಸಿಗ್ತೈತಿ. ಬರ್ರಿ, ಇನ್ನು ಈ ಅಪ್ಲಿಕೇಶನ್ ನಾವು ಎಲ್ಲಿ ಹಾಕ್ಬೋದು? ವಿಸಿಟ್ ದಿ
www.ibps.in ಇದು ವೆಬ್ಸೈಟ್ ಓಪನ್ ಮಾಡಿರಿ. ಅಲ್ಲಿ ಓಪನ್ ಮಾಡಿದ ನಂತರ CRP-CSA ಲಿಂಕ್ ಎಂದು ಇರ್ತೈತಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಇದೇ ರೀತಿಯ ಸರ್ಕಾರಿ ನೌಕರಿಯ ಅಪ್ಡೇಟ್ಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಬುರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.